ಸಂಬಂಧಪಟ್ಟಂತೆ ನನ್ನ ಅಷ್ಟು ಜನ ಸಹೋದ್ಯೋಗಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಒಂದು ಕಡೆ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿದ್ರ ಬಗ್ಗೆ, ಅಲ್ಲಿನ ಪ್ರವಾಹದ ಪರಿಸ್ಥಿತಿ, ಜನರ ಆತಂಕ ಯಾವ ರೀತಿ ಇದೆ ಎಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಇದ್ದಾರೆ, ರೇಣುಕಾರಾಧ್ಯ ಕೂಡ ಜಾಯಿನ್ ಆಗ್ತಿದ್ದಾರೆ, ಮತ್ತೊಂದು ಕಡೆ ಸತೀಶ್ ಇದ್ದಾರೆ, ಧ್ರುವ ಇದ್ದಾರೆ. ಎಲ್ಲದರ ಬಗ್ಗೆ ಕೂಡ ಮಾಹಿತಿನ ಪಡೆದುಕೊಳ್ತಾ ಹೋಗ್ತೀವಿ. ನಿಮ್ಮ ಸುದ್ದಿಗಳು ಬಂದಾಗ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್. ಈಗ ತುಂಗಭದ್ರಾ ಜಲಾಶಯದ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂದ್ರೆ 105 TMC ಸಾಮರ್ಥ್ಯದ ತುಂಗಭದ್ರಾ ಜಲಾಶಯ ಭರ್ತಿ ಆಯಿತು ಅಂತ ಸುತ್ತಲೂ 4 ಜಿಲ್ಲೆಯ ಜನ ಖುಷಿ ಪಟ್ರು. ಕಾರಣ ವರ್ಷವಿಡೀ ನಾವು ಕೃಷಿ ಮಾಡೋದಕ್ಕೆ ನೀರಪ್ಪ, ಕುಡಿಯೋದಕ್ಕೆ ನೀರಪ್ಪ ಅಂತ. ಆದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುವ ಪರಿಸ್ಥಿತಿ ಕಾರಣ ನೀರು ಖಾಲಿ ಮಾಡಬೇಕಾದಂತ ಅನಿವಾರ್ಯತೆ ಕಾರಣ ಚೈನ್ ಲಿಂಕ್ ಕಟ್ ಆಗ್ಬಿಟ್ಟಿದೆ. 1 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ನದಿಗೆ ಬಿಡುಗಡೆ. ಜಲಾಶಯದ ಕನಿಷ್ಠ 60 TMC ನೀರು ಖಾಲಿ ಮಾಡಲೇಬೇಕಾದಂತ ಅನಿವಾರ್ಯತೆ ಸಚಿವರು ಹೇಳೋರ ಪ್ರಕಾರ. ವೈಕುಂಠ ಅತಿಥಿ ಗೃಹದಲ್ಲಿ ಸಚಿವರು ಅಧಿಕಾರಿಗಳ ಹೈ ವೋಲ್ಟೇಜ್ ಮೀಟಿಂಗ್ ಆಯ್ತು. ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿದ್ರು. ಏನ್ ಮಾಡಬಹುದು, ಹೇಗೆ ದುರಸ್ತಿ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸಚಿವ ಶಿವರಾಜ್ ತಂಗಡಗಿ ಅವರು ಹೇಳೋ ಪ್ರಕಾರ, ಯಾರು ಈ ಡ್ಯಾಮ್ ಅನ್ನ ಕಟ್ಟಿದ್ರಲ್ಲ ಅದರ ಮ್ಯಾಪ್ ಅನ್ನ ನಾವು ತರಿಸ್ಕೊಳ್ತಾ ಇದ್ದೀವಿ, ಹೇಗೆ ಅದನ್ನ ಸರಿ ಮಾಡಬಹುದು ಅನ್ನೋದ್ರ ಬಗ್ಗೆ ಸಮಾಲೋಚನೆ ಆಗ್ತಾ ಇದೆ ಅಂತ. ಆದ್ರೆ ಈಗ ಸರಿ ಮಾಡಬೇಕು ಅಂದ್ರೆ ಸರಿ ಸುಮಾರು 20 ಅಡಿ ನೀರು ಖಾಲಿ ಆಗಬೇಕು ಅಂತ. 50 ರಿಂದ 60 TMC 20 ಅಡಿ ಅಂತ ಅಂದ್ರೆ 105 TMC ಸಾಮರ್ಥ್ಯದ ಜಲಾಶಯ, ಅದರಲ್ಲಿ 60 TMC ಖಾಲಿ ಮಾಡಬೇಕು. ಈಗ ಭರ್ತಿ ಆಯ್ತು ಅಂತ ಜನ ಖುಷಿ ಮಾಡ್ಬೇಕಾ, ಅಥವಾ ಅದನ್ನ ಖಾಲಿ ಮಾಡ್ತಿದ್ದಾರಲ್ಲ ಅದು ವ್ಯರ್ಥ ಆಗುತ್ತಲ್ಲ, ಈಗ ಇದನ್ನ ದುರಸ್ತಿ ಮಾಡಬೇಕಾದ್ರೆ ಅದಕ್ಕೆ ಜನ ದುಃಖ ಪಡಬೇಕಾ ಅನ್ನುವಂಥ ಪರಿಸ್ಥಿತಿ. 2 ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಜಲಾಶಯ, ಪಕ್ಕದ ಆಂಧ್ರದಲ್ಲಿ ಪ್ರವಾಹದ ಆತಂಕ, ಈಗ ನೀರು ಹೊರಗಡೆ ಬಿಟ್ರೆ ಈ ಕಡೆ ನಮ್ಮ ರಾಜ್ಯದಲ್ಲಿ 4 ಜಿಲ್ಲೆಯ ಜನ ಕೃಷಿಗೆ ಕುಡಿಯೋದಕ್ಕೆ ನಂಬಿಕೊಂಡಿರುವಂತಹ ಜಲಾಶಯ. ನನ್ನ ಸಹೋದ್ಯೋಗಿ ಒಬ್ರು ಹೇಳ್ತಾ ಇದ್ರು, ಅದೇ ಊರ್ನವರು 2 ಬಾರಿ ನಾವು ಕೃಷಿ ಮಾಡ್ತೀವಿ ಈ ನೀರಲ್ಲಿ ಅಂತ. ಈಗ ಭರ್ತಿ ಆಗಿದ್ ನೋಡಿ ಖುಷಿ ಪಡ್ತಾ ಇದ್ವಿ ನಾವು. 6 ತಿಂಗಳಿಗೆ 1 ಬಾರಿ ಬೆಳೆ, ಮತ್ತೊಂದು 6 ತಿಂಗಳಿಗೆ ಮತ್ತೊಂದು ರೀತಿಯ ಬೆಳೆ ಬೆಳೆಯೋದಕ್ಕೆ ಸಹಾಯ ಆಗ್ತಾ ಇತ್ತು. ಈಗ ಆಲ್ರೆಡಿ ನಾಟಿ ಮಾಡಿದ್ದೀವಿ, ನೀರು ನಂಬ್ಕೊಂಡಿದ್ವಿ, ಬಟ್ ಈಗ ನೀರು ಸಿಗುತ್ತಾ ಇಲ್ವಾ ಅನ್ನುವಂಥ ಆತಂಕ ಇದೆ ಅಂತ. ಸದ್ಯ ಅಲ್ಲಿನ ವಾಸ್ತವ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುರೇಶ್, ಸದ್ಯ ವಾಸ್ತವ ಪರಿಸ್ಥಿತಿ 5 ವರ್ಷದಲ್ಲಿ 2 ಬಾರಿ ಈ ರೀತಿ ಸಮಸ್ಯೆಗಳು, ಯಾಕೆ? ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಬಟ್ ನಮಗೆಲ್ಲ ಒಂದು ಕುತೂಹಲ ಇರೋದು, ಹೇಗಪ್ಪ ಈ ಡ್ಯಾಮ್ ಅನ್ನ ಮ್ಯಾನೇಜ್ ಮಾಡ್ತಾರೆ, ಹೇಗ್ ದುರಸ್ತಿ ಆಗುತ್ತೆ, ಯಾಕೆ ಸಮಸ್ಯೆ ಆಗುತ್ತೆ, ಹೇಗ್ ನಿರ್ವಹಣೆ ಮಾಡಬೇಕಾಗಿತ್ತು ಅನ್ನೋದು. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬಹುದಾ? ನಿಜಕ್ಕೂ ಕೂಡ ಶ್ರುತಿ, ಇದು 3 ರಾಜ್ಯ 8 ಜಿಲ್ಲೆಗಳ ಜನರ ರೈತರ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಇವತ್ತು ಗಂಡಾಂತರ ಬಂದೊದಗಿದೆ ಅಂತಾನೆ ಹೇಳ್ಬೋದು. ನಾವು ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿದ್ದೇವೆ. ಏನು 33 ಗೇಟ್ಗಳ ಪೈಕಿ 19ನೇ ಗೇಟ್ ನಂಬರ್ ಇವತ್ತು ಕಿತ್ತೋಗಿರ್ತಕ್ಕಂಥದ್ದು, ಚೈನ್ ಲಿಂಕ್ ಕಟ್ ಆಗಿ ಸಂಪೂರ್ಣವಾಗಿ ಕಿತ್ತೋಗಿರ್ತಕ್ಕಂಥ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಏನು ಒಂದು ಕಡೆ ಹೇಳೋದಾದ್ರೆ, ಈ ಭಾಗದಲ್ಲಿ ಅತಿ ಹೆಚ್ಚು ಈ ಜಲಾಶಯವನ್ನ ನಂಬಿ ಭತ್ತ, ಬಾಳೆ, ಕಬ್ಬು ಮತ್ತೆ ಬೇರೆ ಬೇರೆ ಇತರೆ ಬೆಳೆಗಳನ್ನ ಬೆಳಿತಾರೆ. ಆದ್ರೆ ಅತಿ ಹೆಚ್ಚು ಭತ್ತ ಬೆಳೀತಕ್ಕಂಥದ್ದು ಕರ್ನಾಟಕ ರಾಜ್ಯದ ವಿಜಯನಗರ ಜಿಲ್ಲೆ, ರಾಯಚೂರು ಜಿಲ್ಲೆ, ಕೊಪ್ಪಳ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ, ಆಂಧ್ರ ಪ್ರದೇಶದ ಕಡಪ, ಕರ್ನೂಲ್ ಮತ್ತು ಅನಂತಪುರ ಮತ್ತು ಮೆಹಬೂಬ್ ನಗರ ಏನಿದೆ, ತೆಲಂಗಾಣದ ಮೆಹಬೂಬ್ ನಗರ, ಈ ಇಷ್ಟು ಜಿಲ್ಲೆಗಳಿಗೆ ನೀರು ಉಣಿಸ್ತಕ್ಕಂಥ ರೈತರ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯದ ಈ ಭಾಗದ ರೈತರ ಒಡಲಿಗೆ ಕೊಳ್ಳಿ ಇಟ್ಟಿದೆ ಇವತ್ತು TB ಬೋರ್ಡ್. ನಿಜಕ್ಕೂ ಕೂಡ ಇನ್ನೇನು ಜಲಾಶಯ ಭರ್ತಿ ಆಯ್ತು ಅಂತ ಹೇಳಿ ಖುಷಿ ಪಡೋ ಹೊತ್ತಿಗೆ ಸಂಪೂರ್ಣವಾಗಿ ಈಗಾಗಲೇ ಬಿತ್ತನೆ ಕಾರ್ಯವನ್ನು ಶುರು ಮಾಡ್ಕೊಂಡಿದ್ರು, ಕಳೆ ಕಾರ್ಯವನ್ನು ಶುರು ಮಾಡ್ಕೊಂಡಿದ್ರು. ಆದ್ರೆ ಅಷ್ಟೊತ್ತಿಗಾಗ್ಲೇ ನಮಗೆ ನೀರು ಬರುತ್ತೆ ಅಂತ ಹೇಳಿ ಕೆನಲ್ಗಳ ಮೂಲಕ 2 ಬೆಳೆಗಳನ್ನ ಬೆಳಿಬಹುದು ಅಂತಕ್ಕಂತಹ ಆಸೆಯನ್ನ ಇಟ್ಕೊಂಡಿದ್ರು. ಆದ್ರೆ ಆ ಆಸೆ ಸಂಪೂರ್ಣವಾಗಿ ನುಚ್ಚುನೂರ ಮಾಡಿರ್ತಕ್ಕಂತಹ TB ಬೋರ್ಡ್ನ ಅಧಿಕಾರಿಗಳಿಗೆ 8 ಜಿಲ್ಲೆಗಳ ರೈತರು ಹಿಡಿಶಾಪವನ್ನ ಹಾಕ್ತಾ ಇರ್ತಕ್ಕಂಥದ್ದು ಸ್ಥಿತಿ. ಯಾಕೆ ಅಂತ ಹೇಳಿ ಹೇಳೋದಾದ್ರೆ, ಈ ಭಾಗದ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರವನ್ನ ನಂಬಿ ಲಕ್ಷಾಂತರ ಜನ ರೈತರು ಬೆಳೆಗಳನ್ನ ಬೆಳೀತಾರೆ. ಅದರ ಜೊತೆಗೆ ಲಕ್ಷಾಂತರ ಜನರಿಗೆ ಆಹಾರವನ್ನು ಸಪ್ಲೈ ಮಾಡ್ತಕ್ಕಂಥದ್ದು ಈ ಭಾಗದ ಭತ್ತದ ಬೆಳೆಗಳು. ಗಂಗಾವತಿ ಆಗಿರ್ಬೋದು, ಸಿಂಧನೂರು ಆಗಿರ್ಬೋದು, ಹೊಸಪೇಟೆ ಆಗಿರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಅತಿ ಹೆಚ್ಚು ಆಂಧ್ರದಲ್ಲೂ ಕೂಡ ಈ ನೀರನ್ನು ನಂಬಿ ಏನು ಭತ್ತ ಹೆಚ್ಚು ಬೆಳೀತಾರೆ. ಈಗ ಈ ಕ್ರಸ್ಟ್ ಗೇಟ್ ಸಂಪೂರ್ಣವಾಗಿ ದುರಸ್ತಿಯನ್ನ ಮಾಡಬೇಕು ಅಂತ ಹೇಳಿ ಹೇಳೋದಾದ್ರೆ, ಸುಮಾರು 105ಕ್ಕೂ ಹೆಚ್ಚು TMC ನೀರು ಸಂಗ್ರಹ ಇತ್ತು.
ಆದ್ರೆ ಆ ಒಂದು 105 TMC ನೀರಲ್ಲಿ ಸಂಪೂರ್ಣವಾಗಿ 50 ರಿಂದ 60 TMC 20 ಅಡಿ ಏನು ಕೆಳಗಡೆ ಹೋಗ್ಬೇಕು. ಆ ನಂತರ ಈ ಒಂದು ಗೇಟ್ ಅನ್ನ ದುರಸ್ತಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂತ ಮಾತನ್ನ ಹೇಳಿದ್ದಾರೆ. ಈಗಾಗಲೇ ನೀರಾವರಿ ನಿಗಮದ ಸೆಕ್ರೆಟರಿಗಳು ಬೆಂಗಳೂರನ್ನ ಬಿಟ್ಟಿದ್ದಾರೆ, 10-10ವರೆಗೆ ಬರ್ತಾರೆ ಅಂತಕ್ಕಂತ ಮಾತನ್ನ ಹೇಳಿದ್ದಾರೆ. ಈಗಾಗಲೇ ಏನು ಹೈ ವೋಲ್ಟೇಜ್ ಸಭೆ ಕೂಡ ಆಗಿದೆ. ಆ ಸಭೆ ಆದ ಬಳಿಕ ಕೂಡ ಕೆಲವು ಡಿಸಿಷನ್ ಗಳನ್ನ ಮಾಡ್ಲಿಕ್ಕಿದ್ದಾರೆ. ಅನಿವಾರ್ಯವಾಗಿ ಈಗ 60 TMC ನೀರನ್ನ ಖಾಲಿ ಮಾಡಿದ ನಂತರ ನಮಗೆ ಆ ಕ್ರಸ್ಟ್ ಗೇಟ್ ನ ಒಂದು ತಳಭಾಗ ಸಿಗ್ತಕ್ಕಂಥದ್ದು ಅನಿವಾರ್ಯ. ಈಗ ಏನು ನೀರು ಬಂತು ಅಂತ ಹೇಳಿ ಖುಷಿ ಪಡ್ತಾ ಇರ್ತಕ್ಕಂಥ ರೈತರು ಮತ್ತೆ ಕಣ್ಣೀರ್ ಹಾಕ್ತಕ್ಕಂಥ ಪರಿಸ್ಥಿತಿ. ಯಾಕೆ ಅಂತ ಹೇಳೋದಾದ್ರೆ ಮತ್ತೆ ಮಳೆರಾಯನ ಕೃಪೆಗೆ ಹೋಗ್ಬೇಕಾಗ್ತದೆ. ಮಳೆರಾಯ ಒಂದ್ ವೇಳೆ ಬಂತ ಅಂತ ಹೇಳಿ ಹೇಳೋದಾದ್ರೆ ಕ್ರಸ್ಟ್ ಗೇಟ್ ಸರಿಯಾದ ಮೇಲೆ ಡ್ಯಾಮ್ ತುಂಬುತ್ತದೆ. ಒಂದ್ ವೇಳೆ ಬರ್ಲಿಲ್ಲ ಅಂತ ಹೇಳಿ ಹೇಳೋದಾದ್ರೆ ನಿಜಕ್ಕೂ ಕೂಡ ಈಗ ಹಾಕಿರ್ತಕ್ಕಂತ ಒಂದು ಬೆಳೆಗೂ ಕೂಡ ರೈತರು ಪರದಾಡ್ತಕ್ಕಂತ ಪರಿಸ್ಥಿತಿ. ಆನ್ ಅಂಡ್ ಆಫ್ ಸಿಸ್ಟಮ್ ಅಲ್ಲಿ ಕಾಲುವೆಯಲ್ಲಿ ನೀರನ್ನ ತಗೊಳ್ತಕ್ಕಂತ ಪರಿಸ್ಥಿತಿ. ಆನ್ ಅಂಡ್ ಆಫ್ ಸಿಸ್ಟಮ್ ಅಲ್ಲಿ ಕಾಲುವೆಗಳಲ್ಲಿ ನೀರನ್ನ ತಗೋಬೇಕು ಅಂತ ಹೇಳೋದಾದ್ರೆ ರೈತರ ನಡುವೆ ಜಗಳಗಳಾಗ್ತವೆ, ಗಲಾಟೆಗಳಾಗ್ತವೆ. ನಮಗೆ ನೀರ್ ಬೇಕು, ನಿಮಗೆ ನೀರ್ ಬೇಕು ಅಂತ ಹೇಳಿ ಆಂಧ್ರ, ತೆಲಂಗಾಣ, ಕರ್ನಾಟಕ, ಕೋಟಾ ಅಂತೇಳಿ ರಾಜ್ಯಗಳ ಕಡೆ ನಡುವೆ ಕೂಡ ಗಲಾಟೆ ಆಗ್ತದೆ. ಈ ರೀತಿ ಗಲಾಟೆಗಳಾದ್ರೆ ಅದಕ್ಕೆ ನೇರ ಹೊಣೆ TB ಬೋರ್ಡ್ ನ ಅಧಿಕಾರಿಗಳು ಅಂತಾನೆ ಹೇಳ್ಬೋದು. ಶ್ರುತಿ, ಇನ್ನು ಎಮರ್ಜೆನ್ಸಿ ಮೆಷರ್ಸ್ ಅಂತ ಈಗ ಆಲ್ರೆಡಿ ಏನ್ ಹೋಗಿದೆ ಅದನ್ನ ಮತ್ತೆ ಖಂಡಿತವಾಗ್ಲೂ ಅದನ್ನ ಅನಲೈಸ್ ಮಾಡ್ಬೇಕಾಗತ್ತೆ. ಅದ್ ಯಾಕೆ ಹಂಗಾಯ್ತು ಅನ್ನೋಂಥದ್ದು ಆ ಬಗ್ಗೆ ಮತ್ತೆ ಮಾತಾಡ್ತೀನಿ. ಈಗ ತುರ್ತು ಕ್ರಮಗಳನ್ನ, ಇದೊಂಥರ ಬಹಳ ದೊಡ್ಡ ಒಂದು ಎಮರ್ಜೆನ್ಸಿ. ಈ ತುರ್ತು ಕ್ರಮಗಳನ್ನ ಏನು, ಪರಿಹಾರ ಕ್ರಮಗಳನ್ನ ಏನು ತಗೊಳಕ್ಕೆ ಸಾಧ್ಯ, ಏನೆಲ್ಲ ಆಪ್ಷನ್ಸ್ ಇದೆ, ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ, ತುರ್ತಾಗಿ ಸರ್ಕಾರ ಇದಕ್ಕೆ ಸ್ಪಂದಿಸೋ ಅಂತ ಕೆಲಸ ಮಾಡ್ತಾ ಇದೆಯಾ? ಜಸ್ಟ್ ಅಧಿಕಾರಿಗಳು ಸ್ಥಳಕ್ಕೆ ಹೋಗೋದ್ರಿಂದಷ್ಟೇ ಏನು ಆಗೋದಿಲ್ಲ ಅಂತ ಅನ್ಸುತ್ತೆ. ಇದಕ್ಕೆ ಬಹುಶಃ 3 ರಾಜ್ಯಗಳ ನಾಯಕರುಗಳು ಇಮಿಡಿಯೇಟ್ ಆಗಿ ಅದಕ್ಕೆ ಏನು ಕ್ರಮ ಕೈಗೊಳ್ಳಬಹುದು ಅಥವಾ ಇರೋದ್ರಲ್ಲಿ ಬೆಸ್ಟ್ ಏನ್ ಮಾಡ್ಬೋದು, ಬೆಸ್ಟ್ ಪಾಸಿಬಲ್ ವೇಸ್ ಏನ್ ಮಾಡ್ಬೋದು ಮಾಡಬೇಕಾಗತ್ತೆ. ಸೊ ಟೆಕ್ನಿಕಲಿ ಮಾತಾಡೋದಾದ್ರೆ ಇದಕ್ಕೆ ತುರ್ತಾಗಿ ಪರಿಹಾರ ಏನು? ಯಾಕಂತಂದ್ರೆ ಈ ತರದ ಅನಾಹುತಗಳು ಆಗ್ತವೆ ಕೆಲವೊಮ್ಮೆ. ಆದಾಗ ಏನ್ ಮಾಡ್ಬೇಕು ಅಂತ ಕೂಡ ಅದಕ್ಕೆ ವಾಟರ್ ಅಥಾರಿಟಿ ಇರ್ಬೋದು ಅಥವಾ ಸಂಬಂಧಪಟ್ಟ ತಂತ್ರಜ್ಞರು ಇರಬಹುದು, ಅದಕ್ಕೆ ಒಂದಷ್ಟು ಪರಿಹಾರಗಳನ್ನ ಇಟ್ಕೊಂಡಿರ್ತಾರೆ, ಒಂದಷ್ಟು ಯೋಚನೆಗಳನ್ನ. ಸೊ ತುರ್ತು ಕ್ರಮಗಳು ಏನಂತ ಈಗ ಏನ್ ಮಾಡ್ತಾರಂತೆ? ಶ್ರೀಲಕ್ಷ್ಮಿ, ನಿಜಕ್ಕೂ ಕೂಡ ರಾಜ್ಯದ ಬೇರೆ ಬೇರೆ ಜಲಾಶಯಗಳಲ್ಲಿ ಪ್ರತ್ಯೇಕವಾಗಿ ನೀರನ್ನ ಹರಿಸಿ ಆ ಗೇಟ್ ಗಳನ್ನ ರಿಪೇರಿ ಮಾಡ್ಲಿಕ್ಕೆ ಎಸ್ಕೇಪ್ ಗೇಟ್ ಅಂತ ಇರುತ್ತೆ. ಆದ್ರೆ ಈ ಒಂದು ಜಲಾಶಯದಲ್ಲಿ ಮಾತ್ರ ಆ ರೀತಿಯ ಬೇರೆ ರೀತಿಯ ಪರ್ಯಾಯ ಕ್ರಮಗಳಿಲ್ಲ. ಈಗ ಅನಿವಾರ್ಯ ಇದಕ್ಕೆ ನೀರನ್ನ ಸಂಪೂರ್ಣವಾಗಿ ಅರ್ಧದಷ್ಟು ಖಾಲಿಯನ್ನ ಮಾಡಬೇಕು. ಖಾಲಿ ಮಾಡಿದ್ರ ನಂತರ ಆ ಒಂದು ಗೇಟ್ ಏನಿದೆ ಆ ಗೇಟ್ ನ ಮೇಜರ್ಮೆಂಟ್ ತಗೊಂಡು ಆ ಗೇಟ್ ನ ಮೇಜರ್ಮೆಂಟ್ ನ ಆಧಾರದ ಮೇಲೆ ಗೇಟ್ ಅನ್ನ ರೆಡಿ ಮಾಡ್ತಕ್ಕಂತಹ ಕೆಲಸವನ್ನ ಅನಿವಾರ್ಯವಾಗಿ ಮಾಡಬೇಕು. ಈಗ ತಜ್ಞರ ತಂಡ ಹೈದರಾಬಾದ್ ಇಂದ ಬರ್ತದೆ ಅಂತಕ್ಕಂತಹ ಮಾಹಿತಿ ಇದೆ. ಅದರ ಜೊತೆಗೆ ನೀರಾವರಿ ಇಲಾಖೆಯ ಕಾರ್ಯದರ್ಶಿಗಳು ಕೂಡ ಬರ್ತಾರೆ ಅಂತಕ್ಕಂತ ಮಾಹಿತಿ ಇದೆ.